ಡೇ 213 ಫಿಟ್ನೆಸ್ ಫ್ಲೋ. ಯಾರೆಲ್ಲ ಫ್ಯಾಟ್ ಲಾಸ್ ಮಾಡ್ತಾ ಇದೀರಾ, ಇದೊಂದು ಟಿಪ್ಸ್ ಅನ್ಕೊಳ್ಳಿ. ಇನ್ಮೇಲೆ ಲಿಫ್ಟ್ ಬದಲು ಸ್ಟೇರ್ಸ್ ನ ಯೂಸ್ ಮಾಡಿ, ಯಾಕಂದ್ರೆ ಇದು ಬಂದು ಲೋ ಇಂಟೆನ್ಸಿಟಿ ಕಾರ್ಡಿಯೋ ಅಂಡ್ ಇದರಿಂದ ನಮ್ಮ ಬಾಡಿಯಲ್ಲಿರುವ ಫ್ಯಾಟ್ ಈಸಿಯಾಗಿ ಯುಟಿಲೈಸ್ ಆಗೋಕೆ ಟಾರ್ಗೆಟ್ ಆಗುತ್ತೆ. ಅಂಡ್ ನಾನು ಬಲ್ಕಿಂಗ್ ಅಲ್ಲಿ ಇದೀನಿ ಅಂಡ್ ನಾನು ಕೂಡ ಸ್ಟೇರ್ಸ್ ನ ಯೂಸ್ ಮಾಡ್ತೀನಿ, ಯಾಕಂದ್ರೆ ಇದರಿಂದ ಮಸಲ್ ಲಾಸ್ ಎಲ್ಲ ಆಗಲ್ಲ. ಇವತ್ತು ಕೆಲಸದ ಮೇಲೆ ಬಿಡದಿಗೆ ಬಂದೆ. ನನ್ ಕೆಲಸದ ಕೋಆರ್ಡಿನೇಟರ್ ಬ್ರೋ, ನಾನು ಇನ್ಮೇಲೆ ಫಿಟ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಬ್ರೋ, ಟಿಪ್ಸ್ ಕೊಡಿ ಬ್ರೋ. ಸರಿ ಅಂತ ನಾನು ಬ್ರೋ ಜಂಕ್ಸ್ ಎಲ್ಲ ಅವಾಯ್ಡ್ ಮಾಡ್ಬೇಕು, ಶುಗರ್ ಕಮ್ಮಿ ತಿನ್ಬೇಕು ಅಂತ ಹೇಳಿ 2 ನಿಮಿಷಕ್ಕೆ ಅಣ್ಣ ಬೋರ್ಬನ್ ಬಿಸ್ಕೆಟ್ ತಿನ್ಬಿಟ್ಟು ಬ್ರೋ ನೀವು ತಗೊಳ್ಳಿ ಚೆನ್ನಾಗಿರುತ್ತೆ ಅಂತ ನನಗೆ ಇನ್ನೊಂದ್ಸತಿ ಮನೆ ಹತ್ರ ಏನಾಗಿತ್ತು ಅಂದ್ರೆ ಜಿಮ್ ಮುಗಿಸ್ಕೊಂಡ್ ಮನೆಗೆ ನಡ್ಕೊಂಡು ಹೋಗ್ತಾ ಇದೆ. ಯಾರೊಬ್ರು ನಾನು ನಿಲ್ಸ್ಬಿಟ್ಟು ಡಯಟ್ ಪ್ಲಾನ್ ಕೇಳಿದ್ರು. ಸ್ಟೋರಿ ಹೈಲೈಟ್ಸ್ ಅಲ್ಲಿ ಮೆನ್ಷನ್ ಮಾಡಿ ಚೆಕ್ ಮಾಡಿ ಅಂತ ಅಂದೆ. ಹಂಗೆ ಹೇಳಿದ ತಕ್ಷಣ ನಿಂತಿದ್ದ ಜಾಗದಲ್ಲೇ ಗಾಡಿನ ಪಾರ್ಕ್ ಮಾಡಿದ್ರು. ನಾನು ಏನಾಯ್ತಪ್ಪ ಅಂತ ನೋಡಿದ್ರೆ ಅಣ್ಣ ಹಿಂದ್ಗಡೆ ಇರೋ MRP ಹೋಯ್ತವ್ರೆ. ಇದು ನಮ್ ದೇಶ, ಇಂತ ಜನ ಎಲ್ ಸಿಗ್ತಾರೆ ನೋಡಿ ಚಪ್ಪಾಳೆ. ಇಲ್ಲಿ ಬಿಡ್ದಿಲ್ ಕತೆ ಕೇಳಿಸ್ಕೊಳ್ರಿ. ಯಾರಾನ ಜನರಲ್ ಶಿಫ್ಟ್ ಅವರು 5:30 ಮೇಲೆ ಯಾರಾನ ಕೆಲ್ಸ ಮಾಡಿದ್ರೆ ಆಚಿಕೆ ಬಿಡಲ್ಲ. ಅವ್ರ ಮ್ಯಾನೇಜರ್ ರೀಸನ್ ಹಾಕಿ ಮೇಲ್ ಹಾಕ್ಲೇಬೇಕು, ಅವಾಗ್ಲೇ ಬಿಡೋದು. ಕ್ರೇಜಿ ಅಲ್ಲ? ಇದನ್ನ ಎಲ್ಲಾ ಆಫೀಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಹೆಂಗಿರತ್ತಲ್ಲ. ಅಲ್ಲಿ ಯಾರೊಬ್ರು ಸ್ವೀಟ್ ಬಾಕ್ಸ್ ಅಂದ್ರು, ಅವ್ರು ಅದಕ್ಕೂ ಮೇಲ್ ಹಾಕ್ರಿ ಅಂತವ್ರೆ. ಇವಾಗ ಮನೆಗ್ ಬರೋಷ್ಟ್ರಲ್ಲಿ ತುಂಬಾ ಲೇಟ್ ಆಗೋಗಿತ್ತು. ಇವಾಗ ಜಿಮ್ ಹೋಗಿ ವರ್ಕೌಟ್ ಮಾಡೋಷ್ಟು ಟೈಮು ಇರ್ಲಿಲ್ಲ ಅಂಡ್ 3 ಅವರ್ ನಮ್ ಬ್ಯಾಂಕ್ ಅಲ್ಲಿ ಎನರ್ಜಿನೂ ಇರ್ಲಿಲ್ಲ. ಬರ್ತಾ ನಮ್ ಮನೆ ಹತ್ರ ಗ್ಯಾರೇಜ್ ಅಲ್ಲಿ ಒಂದು RX ನೋಡ್ದೆ. ಚಿಕ್ಕ ವಯಸ್ಸಿಂದನು ಇದೇ ಫಸ್ಟ್ ತಗೊಬೇಕು ಅಂತ ಆಸೆ ಇತ್ತು. ನಮ್ ಮನೆ ಹತ್ರ ಒಬ್ರು ಸೇಲ್ ಇಟ್ಟಿದ್ರು RX 135. ಕೇಳಿದ್ಕೆ 2.5 ಅಂದ್ರು. ಮನೇಲಿ ಹೇಳ್ದೆ ನನ್ ಕಾಸಲ್ಲೇ ತಗೊಂತೀನಿ ಅಂತ. ಅವ್ರಿಗೆ RX ಅಂದ್ರೆ ಗೊತ್ತಿಲ್ಲ. ಸೆಕೆಂಡ್ಸಿಗೆ 2.5 ಕೊಟ್ಟು ತಗೊಂತ್ಯಾ, ನೀನ್ ತಗೋ ಎಗ್ಗುರ್ ಸೆದೆ ಕೊಡಿಲಿ ಅಂದ್ರೆ ನೋಡು, ಬಟ್ ತಗೊಂತೀನಿ ಗುರು, ಸಿಗೋಣ. ಬೋಯ್ ಬೋಯ್.